ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಜೈಲಿನಲ್ಲೇ ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರತೀಕಾರಕ್ಕೆ ಯತ್ನಿಸಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಆರೋಪಿ ಮೇಲೆ ಜೈಲಿನಲ್ಲಿ ದಾಳಿಗೆ ಯತ್ನಿಸಲಾಗಿದೆ. ನಿನ್ನೆ ಸಂಜೆ ಮಂಗಳೂರು ಜೈಲಿನಲ್ಲಿ ನಡೆದಂತ ಘಟನೆ ಇದು. ಆರೋಪಿ ನೌಷದ್ ಅಲಿಯಾಸ್ ಚೊಟ್ಟೆ ಮೇಲೆ ದಾಳಿಗೆ ಯತ್ನಿಸಲಾಗಿದೆ. ಮಂಗಳೂರು ಜೈಲಿನ ಬಿ ಬ್ಯಾರೆಕ್ನ ಕೈದಿಗಳಿಂದ ದಾಳಿಗೆ ಯತ್ನಿಸಿರೋದು. ಕಲ್ಲು ತೂರಿ ದಾಳಿಗೆ ಯತ್ನಿಸಿದ ಬಿ ಬ್ಯಾರೆಕ್ನ ಕೈದಿಗಳು. ನೌಷಾದ್ ಮೇಲಿನ ದಾಳಿ ಯತ್ನವನ್ನ ತಪ್ಪಿಸಿದ ಜೈಲು ಸಿಬ್ಬಂದಿ ನೌಷದ್ನನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡುವ ಮುನ್ನ ದಾಳಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಜೈಲಿನಲ್ಲೇ ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರತೀಕಾರಕ್ಕೆ ಯತ್ನಿಸಲಾಗಿತ್ತು ಅನ್ನೋದೊಂದು ಆಘಾತಕಾರಿ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇರೋದು. ಸುಹಾಸ್ ಶೆಟ್ಟಿ ಹತ್ಯೆ ಆರೋಪಿಯ ಮೇಲೆ ಜೈಲಿನಲ್ಲೇ ದಾಳಿಗೆ ಯತ್ನಿಸಲಾಗಿದೆ ಅನ್ನುವಂಥ ವಿಚಾರ ಬಹಿರಂಗ ಆಗ್ತಾ ಇದೆ. ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರೋದು, ಅದು ಜೈಲಿನಲ್ಲೇ ಈ ಘಟನೆ ನಡೆದಿರೋದು. ನೋಡಿ, ಮಂಗಳೂರಿನಲ್ಲಿ ಪ್ರಮುಖವಾಗಿ ಈ ತರದ ಒಂದಷ್ಟು ಪ್ರತೀಕಾರದ ಮರ್ಡರ್ಗಳ ಆಗ್ಬಿಟ್ಟಿದೆ. ಈಗ ಜೈಲಿನಲ್ಲೂ ಕೂಡ ಇದೇ ತರ ಮಾಡಲಾಗಿದೆ ಅನ್ನುವಂಥ ಆಘಾತಕಾರಿ ವಿಚಾರ. ಹಾಗಿದ್ರೆ ಇವ್ರು ಯಾರಿಗೂ ಹೆದರದೇ ಇಲ್ವಾ? ಜೈಲಿನಲ್ಲಿ ಇಟ್ಕೊಂಡು ಈ ತರ ಕೃತ್ಯಗಳನ್ನು ಮಾಡ್ತಾರಾ? ಏನಾಗ್ತಾ ಇದೆ ಅನ್ನೋದು ಪ್ರಶ್ನೆ. ನೋಡಿ, ಕಲ್ಲು ತೂರಾಟ ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಜೈಲಿನ ಬಿಲ್ಡಿಂಗು. ಜೈಲಿನ ಬಿಲ್ಡಿಂಗ್ ಒಳಗಡೆ ಕಲ್ಲು ತೂರಾಟ ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಅಂತ ಮಾಡಿರೋದಂತೆ. ಸುಹಾಸ್ ಶೆಟ್ಟಿ ಹತ್ಯೆಯ ಆರೋಪಿಗಳು ಇದೇ ಜೈಲಿನಲ್ಲಿ ಇದ್ದಾರೆ. ಅವರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅನ್ನೋದೊಂದು ಪ್ಲಾನು ಕೂಡ ಆಗ್ತಾ ಇತ್ತು. ಈ ವಿಚಾರ ತಿಳಿತಾ ಇದ್ದ ಹಾಗೇನೆ ಜೈಲಿನ ಒಳಗಡೆ ಕಲ್ಲು ತೂರಾಟವನ್ನ ಮಾಡಿರೋದು. ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿದೆ. ಆರೋಪಿ ನೌಷದ್ ಅಲಿಯಾಸ್ ಚೊಟ್ಟೆ ಮೇಲೆ ದಾಳಿಗೆ ಯತ್ನಿಸಲಾಗಿದೆ. ಮಂಗಳೂರು ಜೈಲಿನ ಬಿ ಬ್ಯಾರೆಕ್ನ ಕೈದಿಗಳಿಂದ ಈ ರೀತಿಯಾಗಿ ದಾಳಿಗೆ ಯತ್ನಿಸಿರೋದು. ಕಲ್ಲು ತೂರಿ ದಾಳಿಗೆ ಯತ್ನಿಸಿರೋದು ಬಿ ಬ್ಯಾರೆಕ್ನ ಕೈದಿಗಳು. ನೌಷದ್ ಮೇಲಿನ ದಾಳಿಯನ್ನ ತಪ್ಪಿಸಿದ್ದಾರೆ ಜೈಲು ಸಿಬ್ಬಂದಿ. ನೌಷದ್ನನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡುವ ಮುನ್ನ ಈ ಒಂದು ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಮಂಗಳೂರು ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಪ್ರತೀಕಾರದ ಹತ್ಯೆಗಳು ಸಾಕಷ್ಟು ಆಗೋಗಿದೆ. ಜೈಲಿನಲ್ಲಿ ಇದ್ದೇ ಹೊರಗಡೆ ಸ್ಕೆಚ್ ಹಾಕಿದ್ದು ಆಗಿದೆ. ಜೈಲಿನಿಂದ ಹೊರಗಡೆ ಬಂದ ಮೇಲೆ ಸ್ಕೆಚ್ ಹಾಕಿದ್ದು ಆಗಿದೆ. ಆದರೆ ಇದೊಂದು ಆಘಾತಕಾರಿ ಬೆಳವಣಿಗೆ. ಜೈಲಿನ ಒಳಗಡೆನೆ ಕಣ್ಗಾವಲಲ್ಲಿ ಇದ್ರೂ, ಪೊಲೀಸರ ಕಣ್ಗಾವಲಿನಲ್ಲಿ ಇದ್ರೂ ಕೂಡ ಅಲ್ಲೂ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರೋದು, ಕಲ್ಲು ತೂರಾಟವನ್ನ ಮಾಡಿರೋದು. ಈ ನೌಷದ್ ಏನಿದ್ದಾನೆ, ಈತ ಸುಹಾಸ್ ಶೆಟ್ಟಿ ಕೊಲೆಯ ಆರೋಪಿ. ಈತನನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತಲೂ ಪ್ಲಾನ್ ಇತ್ತು. ಯಾಕಂದರೆ ಪೊಲೀಸರಿಗೆ ಒಂದು ಮುನ್ಸೂಚನೆ ಇತ್ತು ಅಂತ ಕಾಣಿಸುತ್ತೆ. ಈ ಥರದ ಅಟ್ಯಾಕ್ಸ್ಗಳಾಗತ್ತೆ, ಇಲ್ಲಿದ್ರೆ ಡೇಂಜರಸ್ ಆಗಿರತ್ತೆ ಅಂತ. ಇದೇ ಸಂದರ್ಭದಲ್ಲಿ ಆ ವಿಚಾರ ಅಲ್ಲಿ ಒಳಗಡೆ ಇರೋ ಖೈದಿಗಳಿಗೆ ಗೊತ್ತಾಗಿದೆ. ನೋಡಿ, ಎಲ್ಲರೂ ಹೊರಗಡೆ ಬಂದು ಕಲ್ಲು ತೂರೋದಕ್ಕೆ ಪ್ರಯತ್ನಿಸಿದ್ದಾರೆ. ಈ ಸುಹಾಸ್ ಶೆಟ್ಟಿ ಕೊಲೆ ಆರೋಪಿ ನೌಷದ್ ಇದಾನಲ್ಲ, ಈತನ ಮೇಲೆ ಒಮ್ಮೆಲೆ ಕಲ್ಲು ತೂರೋದಕ್ಕೆ ಪ್ರಯತ್ನಿಸಿರೋದು ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕಲ್ಲು ಎತ್ಕೊಂತಾರೆ, ಹಾಗೇನೆ ಅದರಿಂದ ದಾಳಿಯನ್ನ ಮಾಡ್ತಾರೆ. ಒಂದು 3-4 ಜನ ಅಲ್ಲಿ ಇದ್ದಾರೆ, ಆ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಳಗಡೆನೆ ಪ್ರತೀಕಾರ ತೀರಿಸ್ಕೊಳ್ಬೇಕು, ಜೈಲಿನ ಒಳಗಡೆ ಇದ್ದಿಗೆ ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು ಅನ್ನೋದು ಪ್ಲಾನ್ ಇವ್ರದ್ದು. ಆದರೆ ಪೊಲೀಸರು ಇದನ್ನೆಲ್ಲ ತಡೆದಿದ್ದಾರೆ. ಆದರೆ ಜೈಲಿನಲ್ಲೇ ಈ ಥರದೊಂದು ಚಿತ್ರಣ ಇದೆ ಅಂದರೆ ಇನ್ನು ಹೊರಗಡೆ ಏನು ಅನ್ನೋದೊಂದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನಿಜವಾಗ್ಲೂ ಇದೊಂದು ಆಘಾತಕಾರಿ ವಿಚಾರ. ಈಗಾಗಲೇ ಮಂಗಳೂರು ಭಾಗದಲ್ಲಿ ಪ್ರತೀಕಾರದ ಹತ್ಯೆಗಳು ಸಾಕಷ್ಟು ಆಗೋಗಿದೆ. ಬಟ್ ಜೈಲಿನಲ್ಲೂ ಈ ಥರದೊಂದು ಪ್ರಯತ್ನಗಳಾಗತ್ತೆ ಅಂತ ಅಂದರೆ ಹೆಂಗೆ ಅನ್ನೋದೊಂದು ಪ್ರಶ್ನೆ. ಸದ್ಯ ಸಿಚುವೇಶನ್ಸ್ ಏನಿದೆ ಆದಿತ್ಯ? ಎಸ್ ನೀತಿ, ಏನು ಚೊಟ್ಟೆ ನೌಷದ್ ಏನು ಈ ಪ್ರಕರಣದ ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿ ಮರ್ಡರ್ ನಲ್ಲೂ ಒಂದು ರೀತಿ ಪ್ಲಾನ್ ಅನ್ನ ಮಾಡಿಕೊಟ್ಟಂತ ನೌಷದ್ ಕೇವಲ ಸುಹಾಸ್ ಶೆಟ್ಟಿ ಮರ್ಡರ್ ಮಾತ್ರ ಅಲ್ಲ, ಈ ಹಿಂದೆ ಇಡೀ
ಒಂದು ರಾಜ್ಯದಲ್ಲೇ ಒಂದು ದೊಡ್ಡ ಸಂಚಲನ ಕಾರಣವಾಗಿದ್ದಂತ ಸುಖಾನಂದ ಶೆಟ್ಟಿ ಮರ್ಡರ್ ಅಲ್ಲೂ ಕೂಡ ಈತ ಪ್ರಮುಖ ಆರೋಪಿ ಆಗಿದ್ದ. ಈ ಪ್ರಕರಣದಲ್ಲೂ ಕೂಡ ಈತ ಆರೋಪಿ. ಹಾಗಾಗಿ ನಿನ್ನೆ ಈತನನ್ನ ಏನು ಪೊಲೀಸರು ಮೈಸೂರು ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಅಲ್ಲಿ ಇದ್ರು. ಪ್ಲಾನಿಂಗ್ ಮುನ್ನವೇ ಮಂಗಳೂರು ಜೈಲಲ್ಲಿ ಈತನ ಮೇಲೆ ಒಂದು ರೀತಿ ದಾಳಿಗೆ ಯತ್ನವಾಗಿರುವಂತದ್ದು. ಆ ಜೈಲಿನ ಬಿ ಬ್ಯಾರಕ್ ನ ಏನು ಕೈದಿಗಳಿದ್ದಾರೆ, ಪ್ರಮುಖವಾಗಿ ಹಿಂದೂ ಕೈದಿಗಳು ಏನಿದ್ದಾರೆ, ಇವರು ದಾಳಿ ಮಾಡೋದಕ್ಕೆ ಯತ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಕೂಡ ಬಹಳ ವೈರಲ್ ಆಗಿತ್ತು. ಈ ಕಲ್ಲುಗಳನ್ನ ಸಿಕ್ಕಂತ ಕಲ್ಲುಗಳು, ಪ್ರಮುಖವಾಗಿ ಸಿಮೆಂಟ್ ಬ್ಲಾಕ್ ಗಳನ್ನೆಲ್ಲ ಎಸೆದು ಒಂದು ರೀತಿ ದಾಳಿಗೆ ಯತ್ನ ಪಟ್ಟಿದ್ದಾರೆ. ಆದ್ರೆ ಜೈಲು ಸಿಬ್ಬಂದಿಯ ಒಂದು ಸಮಯ ಪ್ರಜ್ಞೆ ಏನಿದೆ, ಸಮಯ ಪ್ರಜ್ಞೆಯಿಂದ ನೌಶಾದ್ ಬಚಾವ್ ಆಗಿದ್ದಾನೆ. ಹಾಗಾಗಿ ಆತನನ್ನ ರಕ್ಷಣೆ ಮಾಡಿದ ಬಳಿಕ ಹೈ ಸೆಕ್ಯೂರಿಟಿಯಲ್ಲಿ ಆತನನ್ನ ಮಂಗಳೂರಿನಿಂದ ಮೈಸೂರು ಜೈಲಿಗೆ ಸದ್ಯ ಶಿಫ್ಟ್ ಮಾಡಲಾಗಿದೆ. ಒಟ್ಟಾರೆಯಾಗಿ ಏನು ಸುಹಾಸ್ ಶೆಟ್ಟಿಯ ಒಂದು ಹತ್ಯೆ ಕಿಚ್ಚು ಅನ್ನುವಂಥದ್ದು ಇನ್ನೂ ಮಂಗಳೂರು ಭಾಗದಲ್ಲಿ ಕಮ್ಮಿ ಆಗಿಲ್ಲ. ಪೊಲೀಸರು ಇದೇ ಕಾರಣಕ್ಕೆ ಬಹಳ ಅಲರ್ಟ್ ಆಗಿದ್ದಾರೆ. ರಾತ್ರಿ ಕೂಡ ಬೇಗ ಅಂಗಡಿಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಹಾಗಾಗಿ ಇನ್ನಷ್ಟು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ಒಂದು ಅಗತ್ಯತೆಗಳು ಇದೆ. ಆದಿತ್ಯ, ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆಗೆ ಇನ್ನೂ ಸಾಕಷ್ಟು ಮಂದಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಸೊ ಊರುಗಳ ಪರಿಸ್ಥಿತಿಗೆ ಏನು ಅಂದರೆ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಥದ್ದು ಈ ಥರದ್ದು ಏನಾದರೂ ನಡೀತಾ ಇದೆಯಾ? ಯಾಕಂದರೆ ಇದು ಜೈಲಿನ ಭದ್ರತೆಯ ವಿಚಾರವೂ ಕೂಡ ಆಗುತ್ತೆ, ಅಧಿಕಾರಿಗಳ ಲೋಪದೋಷದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಹಾಗಾಗಿ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಪೊಲೀಸರು, ಹೆಂಗೆ ಅಲರ್ಟ್ ಆಗಿದ್ದಾರೆ ಅಂತ? ಹೌದು ನೀತಿ, ಯಾಕಂದ್ರೆ ಪ್ರಾರಂಭಿಕ ಹಂತದಲ್ಲಿ ಸುಮಾರು 8 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಆಗ